ವೀಕ್ಷಕರದು 2024 ಜುಲೈ 25ನೇ ತಾರೀಕು. ಅದು ನ್ಯೂ ಮುಂಬೈನ ಉರುಣ್ ತಾಲೂಕು. ಆ ರಾತ್ರಿ ಸುರೇಂದ್ರ ಕುಮಾರ್ ತನ್ನ 20 ವರ್ಷದ ಮಗಳು ಯಶ್ ಶ್ರೀ ಶಿಂದೆ ಕಾಣೆ ಬಗ್ಗೆ ದೂರನ್ನು ಕೊಡೋದಕ್ಕೆ ಉರುಣ್ ಪೊಲೀಸ್ ಠಾಣೆಗೆ ಬಂದಿದ್ರು. ಅವ್ರ ಮಗಳು ಬೇಲಾಪುರದ ಕಂಪನಿಯೊಂದರಲ್ಲಿ ಡೇಟಾ ಅನಾಲಿಸಿಸ್ಟ್ ಆಗಿ ಕೆಲಸ ಮಾಡ್ತಿದ್ರು. ಪ್ರತಿ ದಿನದಂತೆ ಅವತ್ತು ಕೂಡ ಆಫೀಸ್ಗೆ ಹೋಗಿದ್ದಂತ ಅವ್ರ ಮಗಳು ಅರ್ಧ ದಿನ ರಜೆ ತೆಗೆದುಕೊಂಡು ಮನೆಗೆ ವಾಪಸ್ ಬಂದಿದ್ಲು. ಮಧ್ಯಾಹ್ನದ ಮೇಲೆ ಅವಳು ತನ್ನ ಸ್ನೇಹಿತರನ್ನ ಭೇಟಿಯಾಗೋದಾಗಿ ಹೇಳಿ ಮನೆಯಿಂದ ಹೊರ ಹೋಗ್ತಾಳೆ. ಆದ್ರೆ ಅವಳು ತಡರಾತ್ರಿ ಆದ್ರೂ ಕೂಡ ಮನೆಗೆ ಹಿಂದಿರುಗದೆ ಇದ್ದಾಗ ಅವರ ತಂದೆ ಫೋನ್ ಮಾಡ್ತಾರೆ. ಆದ್ರೆ ಆಕೆ ಫೋನ್ ಸ್ವಿಚ್ ಆಫ್ ಆಗಿತ್ತು. ಆಗ ಅವರು ಯಶ್ ಶ್ರೀಯ ಸ್ನೇಹಿತರಿಗೆಲ್ಲ ಕಾಲ್ ಮಾಡಿ ಕೇಳಿದ್ರು. ಆದ್ರೆ ಅವರಲ್ಲಿ ಯಾರನ್ನೂ ಕೂಡ ಈ ಯಶಶ್ರೀ ಭೇಟಿಯಾಗಿರ್ಲಿಲ್ಲ. ಇದೇ ಮೊದಲ ಬಾರಿಗೆ ಈ ಶ್ರೀಯ ತಂದೆ ತಾಯಿಗೆ ಆತಂಕ ಕಾಡೋದಕ್ಕೆ ಶುರುವಾಗಿತ್ತು. ಇದಕ್ಕೂ ಮೊದಲು ಆಕೆ ಯಾವತ್ತೂ ಕೂಡ ತಡವಾಗಿ ಮನೆಗೆ ಬಂದವಳೆ ಅಲ್ಲ. ಒಂದ್ ವೇಳೆ ತಡವಾದ್ರೆ ಫೋನ್ ಮಾಡಿ ಹೇಳ್ತಾ ಇದ್ಲು. ವಿಷಯದ ಗಂಭೀರತೆಯನ್ನು ಅರ್ಥಂತ ಪೊಲೀಸರು ತಕ್ಷಣ ಶ್ರೀಯ ತಂದೆಯ ದೂರನ್ನ ದಾಖಲಿಸಿಕೊಂಡು ಆಕೆ ಹುಡುಕಾಟಕ್ಕೆ ಇಳಿತಾರೆ. ಆದ್ರೆ 24 ಗಂಟೆ ಕಳೆದ್ರೂ ಕೂಡ ಪೊಲೀಸರಿಗೆ ಯಾವುದೇ ಮಾಹಿತಿ ಸಿಗಲ್ಲ. ಸಮಯ ಕಳೆದ ಹಾಗೆ ಅಪ್ಪ ಅಮ್ಮನ ಭರವಸೆ ಕೂಡ ಮಂಕಾಗುತ್ತೆ. ಆದ್ರೆ ಈ ಮಧ್ಯೆ ತಡರಾತ್ರಿ 2:20ಕ್ಕೆ ಉರುಣ್ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಒಂದು ಫೋನ್ ಕರೆ ಬರುತ್ತೆ. ಕರೆ ಮಾಡಿದವರು ಕೋಟ್ನಾಕಾದ ನಿರ್ಜನ ಪ್ರದೇಶದ ಪೆಟ್ರೋಲ್ ಪಂಪ್ನ ಬಳಿ ಒಂದು ಹುಡುಗಿಯ ರಕ್ತ ಸಿಕ್ತ ದೇಹ ಬಿದ್ದಿದೆ, ಅದಕ್ಕೆ ನಾಯಿಗಳು ಮುಗಿಬಿದ್ದಿವೆ ಅಂತ ಹೇಳ್ತಾರೆ. ತಡ ಮಾಡದೆ ಪೊಲೀಸರು ಅಲ್ಲಿಗೆ ಹೋಗಿ ನೋಡಿದಾಗ ಒಂದು ಹುಡುಗಿಯ ಮೃತದೇಹ ಕಸದ ರಾಶಿ ನಡುವೆ ಬಿದ್ದಿತ್ತು. ದೇಹದ ತುಂಬ ಹರಿತವಾದಂತ ಆಯುಧದಿಂದ ದಾಳಿ ಮಾಡಿದ್ದಕ್ಕೆ ಇಡೀ ದೇಹ ರಕ್ತ ಸಿಕ್ತಾಗಿತ್ತು. ಮುಖವನ್ನು ಕೂಡ ಜಜ್ಜಿದ್ರಿಂದ ಮುಖ ಗುಡ್ಸೋದು ಕಷ್ಟಕರವಾಗಿತ್ತು. ಆ ದೇಹ ಯಶಸ್ವಿದೆ ಆಗಿರುವ ಸಾಧ್ಯತೆ ಹೆಚ್ಚಿತ್ತು. ಆದ್ರೆ ಮುಖ ಎಷ್ಟು ಡ್ಯಾಮೇಜ್ ಆಗಿತ್ತು ಅಂದ್ರೆ ಪೊಲೀಸರಿಗೆ ಶವವನ್ನು ಗುರುತಿಸೋದು ಕೂಡ ಅಸಾಧ್ಯ ಆಗಿತ್ತು. ಆದ್ರಿಂದ ಅವರು ದೇಹವನ್ನ ಗುರುತಿಸಲು ಆಸ್ಪತ್ರೆಗೆ ಬರುವಂತೆ ಆಕೆ ಹೆತ್ತವರನ್ನ ಕರೆದ್ರು. ಈ ಪ್ರಪಂಚದ ಯಾವುದೇ ತಂದೆ ತಾಯಿ ಇಂಥ ಒಂದು ದಿನವನ್ನ ನೋಡೋದಿಕ್ಕೆ ಬಯಸೋದಿಲ್ಲ. ಸುರೇಂದ್ರ ಕುಮಾರ್ ಮತ್ತು ಅವರ ಪತ್ನಿ ಅದು ತಮ್ಮ ಮಗಳು ಆಗಿರ್ಲಿಕ್ಕಿಲ್ಲ ಎಂಬ ಭರವಸೆಯೊಂದಿಗೆ ಆಸ್ಪತ್ರೆಗೆ ತಲುಪಿದ್ರು. ಆದ್ರೆ ಅವರು ಯಾವುದು ಆಗ್ಬಾರ್ದು ಅಂತ ಅಂದ್ಕೊಂಡಿದ್ರು ಅದೇ ಆಗಿತ್ತು. ಆ ದೇಹ ಯಶಸ್ವಿದೆ ಆಗಿತ್ತು. ಹರಿದ ಬಟ್ಟೆ ಮತ್ತು ಕೆಲವು ವಸ್ತುಗಳನ್ನ ನೋಡಿ ಆಕೆ ಹೆತ್ತವರು ಅದು ತಮ್ಮ ಮಗಳ ದೇಹನಿಂದ ಗುರ್ತು ಹಿಡಿತಾರೆ. ಜುಲೈ 25ನೇ ತಾರೀಕು ಮಧ್ಯಾಹ್ನ ಮನೆಯಿಂದ ಹೊರಟಿದಂತ ಅವ್ರ ಮಗಳು ಈಗ ಅವ್ರ ಮುಂದೆ ನಿರ್ಜೀವವಾಗಿ ಬಿದ್ದಿದ್ದಾಳೆ. ಆಕೆ ದೇಹದ ಸ್ಥಿತಿಯನ್ನ ನೋಡಿ ತಮ್ಮ ಮಗು ತನ್ನ ಕೊನೆಯ ಕ್ಷಣಗಳಲ್ಲಿ ಎಷ್ಟು ನೋವನ್ನು ಅನುಭವಿಸಿರಬಹುದು ಅಂತ ನೆನೆಸ್ಕೊಂಡು ಆ ಅಪ್ಪ ಅಮ್ಮ ರೋಧಿಸತೊಡಗಿದ್ರು. ನಂತರ ಈ ಒಂದು ಪ್ರಕರಣದ ಮರಣೋತ್ತರ ವರದಿ ಹೊರಬಂತು. ಈ ಯಶಸ್ವಿಯ ಸಂಪೂರ್ಣ ದೇಹ ಮಾತ್ರವಲ್ಲದೆ ಅವಳ ಖಾಸಗಿ ಅಂಗಗಳ ಮೇಲೂ ಕೂಡ ಹಲ್ಲೆ ಮಾಡಲಾಗಿತ್ತು. ದೇಹದ ಎಲ್ಲಾ ಭಾಗಗಳ ಮೇಲೆ ಹಲವಾರು ಬಾರಿ ಇರಿಯಲಾಗಿತ್ತು. ಆ ಪಾಪಿ ಇದರಿಂದ ತೃಪ್ತನಾಗದೇ ಇದ್ದಾಗ ಆಕೆ ಮುಖವನ್ನ ಕಲ್ಲಿನಿಂದ ಜಜ್ಜಿ ವಿಕೃತಿಯನ್ನ ಮೆರೆದಿದ್ದ. ಕ್ರಿಮಿನಲ್ ಸೈಕಾಲಜಿ ಪ್ರಕಾರ ಕೊಲೆಗಾರ ಕೊಲೆ ಮಾಡುವಂತ ರೀತಿಯ ಮೇಲೆ ಅವನ ಮಾನಸಿಕ ಸ್ಥಿತಿಯನ್ನ ತಿಳಿಯಬಹುದು. ಯಶಸ್ವಿಯ ಮೈ ಮೇಲೆ ಆಗಿದ್ದಂತ ಗಾಯಗಳನ್ನ ನೋಡಿದ್ರೆ ಅವನು ತುಂಬಾ ಕೋಪಗೊಂಡಿದ್ದ ಮತ್ತು ಹತಾಶನಾಗಿದ್ದ ಎಂಬುದು ಕೂಡ ಸ್ಪಷ್ಟವಾಗುತ್ತೆ. ಬಲಿಪಶು ಹಾಗೂ ಕೊಲೆಗಾರನ ನಡುವೆ ಬಲವಾದಂತಹ ವೈಯಕ್ತಿಕ ಮತ್ತು ಭಾವನಾತ್ಮಕ ಸಂಬಂಧ ಇದ್ದಾಗ ಮಾತ್ರ ಈ ತರ ಕೊಲೆಗಳಾಗೋದು. ನಿಯಂತ್ರಣ ಕಳೆದುಕೊಳ್ಳುವಂತ ಕೊಲೆಗಾರ ಇಂಥದೊಂದು ಭೀಕರ ಕೃತ್ಯವನ್ನ ಎಸಗ್ತಾನೆ. ಆದ್ರಿಂದ ಯಶಸ್ವಿಯನ್ನ ಯಾರು ತುಂಬಾ ದ್ವೇಷಿಸುತ್ತಿದ್ರು ಮತ್ತು ಇದಕ್ಕೆ ಕಾರಣ ಏನು ಅಂತ ಗೊತ್ತಾಗಬೇಕಿತ್ತು. ಸಾಮಾನ್ಯವಾಗಿ ಇಂಥ ಯಾವುದೇ ಅಪರಾಧದಲ್ಲಿ ಹಿಂದಿನ ಯಾವುದಾದ್ರೂ ಒಂದು ಘಟನೆಯೊಂದಿಗೆ ಸಂಬಂಧ ಇರುತ್ತೆ. ಆದ್ರಿಂದ ಯಶಸ್ವಿಯ ಪೋಷಕರಿಗೆ ಇತ್ತೀಚಿನ ದಿನಗಳಲ್ಲಿ ಅಂತ ಯಾವುದಾದ್ರೂ ಘಟನೆ ನಡೆದಿಯಾ ಅಂತ ಪೊಲೀಸರು ವಿಚಾರಣೆ ಮಾಡಿದ್ರು. ಸನಿಹದಲ್ಲಿ ಅಂತ ಒಂದು ಪ್ರಕರಣ ನಡೆದಿಲ್ವಾದ್ರೂ 5 ವರ್ಷಗಳ ಹಿಂದೆ ಒಂದು ಬಹಳ ದೊಡ್ಡ ಘಟನೆ ಸಂಭವಿಸಿತ್ತು. 2019ರಲ್ಲಿ ಅವರ ಪ್ರದೇಶದಲ್ಲಿ ವಾಸ ಮಾಡ್ತಿದ್ದಂತ ಮತ್ತು ವೃತ್ತಿಯಲ್ಲಿ ಬಸ್ ಕಂಡಕ್ಟರ್ ಆಗಿದ್ದಂತ ಒಬ್ಬ ಯುವಕ ಆಕೆಯನ್ನ ಪ್ರತಿದಿನ ಹಿಂಬಾಲಿಸಿ ಕಿರುಕುಳವನ್ನ ಕೊಡ್ತಿದ್ದ. ಆಗಿನ ಯಶಸ್ವಿ ಅಪ್ರಾಪ್ತಳಾಗಿದ್ಲು. ಹಾಗಾಗಿ ಯಶಸ್ವಿ ತಂದೆಯ ದೂರಿನ ಮೇರೆಗೆ ಪೊಲೀಸರು ಅವನನ್ನ ಫೋಕ್ಸೋ ಆಕ್ಟ್ ನಲ್ಲಿ ಬಂಧಿಸಿ ಜೈಲಿಗೆ ಕಳುಹಿಸಿದ್ರು. ಅವನ ಹೆಸರು ದಾವೂದ್ ಶೇಖ್. ಇದು ಗೊತ್ತಾದ ಮೇಲೆ ಪೊಲೀಸರ ಒಂದು ತಂಡ ಈ ಯಶಸ್ವಿಯ ಫೋನ್ ಲೊಕೇಶನ್ ನ ಪರಿಶೀಲನೆ ಮಾಡತೊಡಗಿದ್ರೆ ಮತ್ತೊಂದು ತಂಡ ದಾವೂದ್ ಶೇಖ್ ನನ್ನ ಹುಡುಕೋದಕ್ಕೆ ಶುರು ಮಾಡಿತ್ತು. ಆದ್ರೆ ಕಳೆದ 5 ವರ್ಷಗಳಲ್ಲಿ ಅಂದ್ರೆ ಅವನು ಜೈಲಿಗೆ ಹೋದ ಮೇಲಿಂದ ಅವನು ಯಾವತ್ತೂ ಕೂಡ ಮತ್ತೆ ಕಾಣಿಸ್ಕೊಂಡಿರ್ಲಿಲ್ಲ. ಪೊಲೀಸರು ಆ ಪ್ರದೇಶದ ಎಲ್ಲಾ ಸಿಸಿಟಿವಿ ಕ್ಯಾಮೆರಾಗಳ ದೃಶ್ಯಗಳನ್ನ ಕಲೆಕ್ಟ್ ಮಾಡಿ ಪರಿಶೀಲನೆ ಮಾಡೋದಕ್ಕೆ ಶುರು ಮಾಡಿದ್ರು. ಹಲವಾರು ಗಂಟೆಗಳ ಕಾಲ ದೃಶ್ಯಾವಳಿಗಳನ್ನ ವೀಕ್ಷಣೆ ಮಾಡಿದ ನಂತರ ಪೊಲೀಸರಿಗೆ ಜುಲೈ 25ನೇ ತಾರೀಕು ಯಶಸ್ವಿ ಕಾಣಿಸ್ಕೊಳ್ಳುವಂತ ಒಂದು ವಿಡಿಯೋ ತುಣುಕು ಸಿಕ್ಕಿತ್ತು. ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ಅಂತಹ ವೆಬ್ಸೈಟ್ ಗಳಲ್ಲಿ ಕೆಲವೊಂದ್ಸಾರಿ ಉತ್ಪನ್ನಗಳ ಬೆಲೆ ಸಡನ್ ಆಗಿ ಡ್ರಾಪ್ ಆಗ್ತಿರುತ್ತೆ. ಇದನ್ನ ಲೈಟಿಂಗ್ ಡೀಲ್ಸ್ ಅಂತ ಕರೀತಾರೆ. ಆದ್ರೆ ಇದು ತುಂಬಾ ಹೊತ್ತಿರೋದಿಲ್ಲ. ಆದ್ರೆ ನಾವು ಈಗ ಇರುವಂತಹ ಬಿಸಿ ಲೈಫ್ ನಲ್ಲಿ ಇದನ್ನೆಲ್ಲ ಚೆಕ್ ಮಾಡೋದಕ್ಕೆ ಹೋಗಲ್ಲ. ಹಾಗಾಗಿ ಇದಕ್ಕೆ ಬೆಸ್ಟ್ ಆಪ್ಷನ್ ಅಂದ್ರೆ ನೀವು SRM ಲೂಟ್ ಡೀಲ್ಸ್ ಎನ್ನುವಂತ ಒಂದು ಟೆಲಿಗ್ರಾಮ್ ಪೇಜ್ಗೆ ಜಾಯ್ನ್ ಆಗಿ. ಇದರಲ್ಲಿ ಅಮೆಜಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, AJIO ಅಂತ ಟಾಪ್ ವೆಬ್ಸೈಟ್ಗಳಲ್ಲಿ ಯಾವಾಗ ಪ್ರೈಸ್ ಡ್ರಾಪ್ ಆಗುತ್ತೋ ಆಗ ಅವರು ಆ ಪ್ರಾಡಕ್ಟ್ ಲಿಂಕ್ ಅನ್ನ ಇಲ್ಲಿ ಪೋಸ್ಟ್ ಮಾಡ್ತಾ ಇರ್ತಾರೆ. ಅದಲ್ಲದೆ ಯಾವ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡಿದ್ರೆ ನಿಮಗೆ ಕಡಿಮೆಗೆ ಸಿಗುತ್ತೆ ಮತ್ತೆ ಯಾವ ಸೇಲ್ಸ್ ಗಳು ಯಾವಾಗ ಶುರುವಾಗುತ್ತೆ ಅನ್ನೋದನ್ನು ಕೂಡ ಇವರು ಇಲ್ಲಿ ತಿಳಿಸ್ಕೊಡ್ತಾರೆ. ಹಾಗಾಗಿ ನೀವು ಈ ಡೀಲ್ಸ್ ಗಳಲ್ಲಿ ತುಂಬಾ ಅಮೌಂಟ್ ಅನ್ನ ಸೇವ್ ಮಾಡಬಹುದು. ಇವೆಲ್ಲ ಲಿಮಿಟೆಡ್ ಟೈಮ್ ಡೀಲ್ಸ್ ಗಳು. ಹಾಗಾಗಿ ನೀವು ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಬೇಕು. ಮತ್ತೆ ಆಗ್ತಾಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತ ಈ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ SRM ಲೂಟ್ ಡೀಲ್ಸ್ ಅನ್ನುವಂತ ಒಂದು ಟೆಲಿಗ್ರಾಮ್ ಲಿಂಕ್ಗೆ ಜಾಯ್ನ್ ಆಗಿ. ಅಥವಾ ನೀವು ಟೆಲಿಗ್ರಾಮ್ ಅಲ್ಲೂ ಕೂಡ SRM ಲೂಟ್ ಡೀಲ್ಸ್ ಅಂತ ಸರ್ಚ್ ಮಾಡಿ ಜಾಯ್ನ್ ಆಗಬಹುದು.
2 ಗಂಟೆ 14 ನಿಮಿಷ ಸುಮಾರಿಗೆ ಯಶಸ್ವಿ ತನ್ನ ಕೈಯಲ್ಲಿ ಛತ್ರಿಯನ್ನ ಹಿಡಿದು ಯಾರೊಂದಿಗೂ ಫೋನ್ನಲ್ಲಿ ಮಾತನಾಡ್ತಾ ಹೋಗ್ತಿರೋದು ಕಾಣಿಸುತ್ತೆ. ಆಕೆ ಅಲ್ಲಿಂದ ಪಾಸ್ ಆಗಿ ಕೇವಲ 8 ನಿಮಿಷಗಳ ನಂತರ ಅದೇ ರಸ್ತೆಯಲ್ಲಿ ಒಬ್ಬ ಯುವಕ ಯಶಸ್ವಿಯನ್ನ ಹಿಂಬಾಲಿಸುತ್ತಿರೋದನ್ನ ಪೊಲೀಸರು ಗಮನಿಸಿದ್ರು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅದೇ ದಾವೂದ್ ಶೇಖ್. ಇಷ್ಟು ವರ್ಷಗಳ ನಂತರ ದಾವೂದ್ ಶೇಖ್ ಅವಳ ಸಂಪರ್ಕ ಬಿಟ್ಟಿರ್ಲಿಲ್ವಾ ಅಥವಾ ಇವರಿಬ್ಬರ ಮಧ್ಯೆ ಯಾವುದಾದ್ರೂ ರೀತಿಯ ಸಂಪರ್ಕ ಇತ್ತ ಅಂತ ಕಂಡುಹಿಡಿಯೋದಕ್ಕೆ ಪೊಲೀಸರು ಯಶಸ್ವಿಯ ಸ್ನೇಹಿತರನ್ನ ಕೇಳೋದಕ್ಕೆ ಶುರು ಮಾಡ್ತಾರೆ. ಆಕೆಯ ಒಬ್ಬ ಸ್ನೇಹಿತೆಯ ಪ್ರಕಾರ ಯಶಸ್ವಿಗೆ ಜುಲೈ 24ನೇ ತಾರೀಕು ಅಂದ್ರೆ ಆಕೆ ಕಣ್ಮರೆಯಾಗುವಂತ ಒಂದು ದಿನ ಮೊದಲು ಕಾಲ್ ಮಾಡಿ ತಾನು ಒಬ್ಬ ಹುಡುಗನನ್ನ ಭೇಟಿಯಾಗೋದಕ್ಕೆ ಹೋಗ್ಬೇಕಿದೆ, ಅವನನ್ನ ಭೇಟಿಯಾಗೋದಕ್ಕೆ ನನಗೆ ಇಷ್ಟ ಇಲ್ಲ, ಆದ್ರೆ ಅನಿವಾರ್ಯವಾಗಿ ಹೋಗ್ಬೇಕಿದೆ, ಭಯ ಕೂಡ ಆಗ್ತಿದೆ ಅಂತ ಹೇಳಿದ್ಲು. ಆಗ ಆ ಸ್ನೇಹಿತೆ ಇಷ್ಟ ಇಲ್ಲದಿದ್ರೆ ಅಥವಾ ಭಯ ಆಗೋದಿದ್ರೆ ಹೋಗ್ಬೇಡ, ಹೋಗ್ಬೇಕಿದ್ರೆ ನಾನು ಕೂಡ ಜೊತೆಗೆ ಬರ್ತೀನಿ ಅಂತ ಹೇಳಿದ್ಲು. ಆದ್ರೆ ಯಶಸ್ವಿ ಆಕೆಯನ್ನ ಬಿಟ್ಟು ತಾನೊಬ್ಬಳೇ ಅವನನ್ನ ಭೇಟಿಯಾಗೋದಿಕ್ಕೆ ಹೋಗಿದ್ಲು. ಅವನು ಯಾರು, ಆಕೆ ಇರುವಂತ ಭಯ ಏನು ಎಂಬುದು ಆಕೆ ಸ್ನೇಹಿತೆಗೆ ಗೊತ್ತಿರಲಿಲ್ಲ. ಹೀಗಾಗಿ ಪೊಲೀಸರು ಈ ಯಶಸ್ವಿಯ ಕಾಲ್ ಡೀಟೇಲ್ಸ್ ತೆಗೆಸಿದ್ರು. ಆಕೆಯ ಕಾಲ್ ಡೀಟೇಲ್ಸ್ ಅನ್ನ ಪರಿಶೀಲನೆ ಮಾಡಿದಾಗ ಆಕೆಯ ಕೇಸ್ನ ಒಂದೊಂದು ಪುಟ ತೆರೀತಾ ಹೋಗ್ತವೆ. ಅದಷ್ಟೇ ಅಲ್ಲದೆ ಈ ಯಶಸ್ವಿಯ ಸುಳ್ಳುಗಳು ಒಂದೊಂದೇ ಬಯಲಾಗತೊಡಗಿದ್ವು. ಯಶಸ್ವಿ ಹೆಚ್ಚಾಗಿ ಮಾತನಾಡ್ತಿದ್ದಂತ 2 ಸಂಖ್ಯೆಗಳನ್ನ ಪೊಲೀಸರು ಮಾರ್ಕ್ ಮಾಡಿದ್ರು. ಅವುಗಳ ವಿವರ ನೋಡಿದಾಗ ಅದರಲ್ಲಿ ಒಂದು ನಂಬರ್ ದಾವೂದ್ ಶೇಖ್ನದ್ದೇ ಆಗಿತ್ತು. ಈ ಯಶಸ್ವಿಯ ತಂದೆ ಫೋಕ್ಸೋ ಕೇಸನ್ನ ಹಾಕಿಸಿ ಒಳಗೆ ಕಳಿಸಿದಂತ ವ್ಯಕ್ತಿಯ ಜೊತೆಗೆ ಆಕೆ ಹೆಚ್ಚು ಮಾತನಾಡಿದ್ಲು. ಇನ್ನೊಂದು ನಂಬರ್ ಕೂಡ ಹೆಚ್ಚಾಗಿ ಕಾಣಿಸಿತ್ತು, ಅದು ಮೊಹಸಿನ್ ಎಂಬಾತನದಾಗಿತ್ತು. ಬಹುಶಃ ಇದು ಲವ್ ಟ್ರಯಾಂಗಲ್ ಅಂತ ಪೊಲೀಸರು ಭಾವಿಸಿದ್ರು. ಇದೇ ಕಾರಣಕ್ಕೆ ಆಕೆ ಕೊಲೆ ಆಗಿರ್ಬೋದು ಅಂತ ಅಂದ್ಕೊಂಡಿದ್ರು. ತಡ ಮಾಡದೆ ಪೊಲೀಸರು ಈ ಮೊಹಸಿನನ್ನ ಎತ್ತಾಕೊಂಡು ಬಂದು ವಿಚಾರಣೆ ಮಾಡಿದಾಗ ಅವನು ದಾವೂದ್ ಶೇಖ್ನ ಸ್ನೇಹಿತನಾಗಿದ್ದ. ಈ ಯಶಸ್ವಿ ಏನಕ್ಕಾದ್ರೂ ಜಗಳವಾಡಿ ಈ ದಾವೂದ್ ನಂಬರ್ನ ಬ್ಲಾಕ್ ಮಾಡಿದಾಗ ಅವನು ಇವನ್ ಮೊಬೈಲ್ ಇಂದ ಆಕೆಗೆ ಕಾಲ್ ಮಾಡಿ ಮಾತಾಡ್ತಿದ್ದ. ಈ ಒಂದು ಕಾರಣಕ್ಕಾಗಿ ಈ ಮೊಹಸಿನ್ ನಂಬರ್ ಆ ಒಂದು ಕಾಲ್ ರೆಕಾರ್ಡ್ಸ್ ಅಲ್ಲಿ ಪದೇ ಪದೇ ಕಾಣಿಸ್ಕೊಂಡಿತ್ತು. ನಂತರ ಈ ಮೊಹಸಿನ್ ದಾವೂದ್ಗೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಯನ್ನು ಕೂಡ ಪೊಲೀಸರೊಂದಿಗೆ ಹಂಚಿಕೊಂಡ. ಇದು ತ್ರಿಕೋನ ಪ್ರೇಮ ಪ್ರಕರಣ ಅಲ್ಲ ಎಂಬುದು ಪೊಲೀಸರಿಗೆ ಸ್ಪಷ್ಟವಾದ ನಂತರ ಪೊಲೀಸರಿಗೆ ಈಗ ದಾವೂದ್ನೇ ಪ್ರೈಮ್ ಸಸ್ಪೆಕ್ಟ್ ಆಗಿದ್ದ. ಆದ್ರಿಂದ 8 ಪೊಲೀಸ್ ತಂಡಗಳು ದಾವೂದ್ನ ಹುಡುಕಾಟಕ್ಕೆ ಪ್ರಾರಂಭಿಸಿದ್ವು. ಪೊಲೀಸರ ಪ್ರಕಾರ ಈ ದಾವೂದ್ ಶೇಖ್ ರೈಲ್ನಲ್ಲಿ ಉರಣ್ನಿಂದ ಸಿಬಿಡಿ ಬೇಲಾಪುರ್ ನಿಲ್ದಾಣವನ್ನ ತಲುಪಿದ್ದ. ಅಲ್ಲಿನ ರೈಲ್ನಲ್ಲಿ ಪನ್ವೇಲ್ಗೆ ಹೋಗಿದ್ದ. ನಂತರ ಅವನು ತನ್ನ ಸ್ನೇಹಿತನನ್ನ ಸಂಪರ್ಕ ಮಾಡಿ ತನ್ನ ಖಾತೆಗೆ ಸ್ವಲ್ಪ ಹಣವನ್ನು ಕೂಡ ಹಾಕಿಸ್ಕೊಂಡಿದ್ದ. ಆ ಒಂದು ಹಣವನ್ನ ATM ನಿಂದ ಹಿಂಪಡೆದು ಬಸ್ ಮೂಲಕ ಕರ್ನಾಟಕದ ಗುಲ್ಬರ್ಗಾ ಬಳಿಯ ತನ್ನ ಸ್ವಂತ ಗ್ರಾಮಕ್ಕೆ ಬಂದಿದ್ದ. ಅಲ್ಲಿ ಅವನ ಅಜ್ಜಿ ವಾಸ ಇದ್ರು. ಕೆಲವು ದಿನ ಅಜ್ಜಿಯ ಜೊತೆ ಇದ್ದಂತ ಅವನಿಗೆ ಪೊಲೀಸರು ತನ್ನ ಫೋನ್ ಮೂಲಕ ತನ್ನನ್ನ ಟ್ರ್ಯಾಕ್ ಮಾಡೇ ಮಾಡ್ತಾರೆ ಅಂತ ಗೊತ್ತಿತ್ತು. ಹೀಗಾಗಿ ಫೋನನ್ನ ಸ್ವಿಚ್ ಆಫ್ ಮಾಡಿ ಅಜ್ಜಿಯ ಬಳಿ ಬಿಟ್ಟು ಅಲ್ಲಿಂದ ಕಾಲ್ನಡಿಗೆಯಿಂದ ಊರಿಂದ ಹೊರಗೆ ಹೋಗಿದ್ದ. ಆದ್ರೆ ಅವನ ಕುತಂತ್ರ ಫಲಿಸಲಿಲ್ಲ. ಯಾಕೆಂದ್ರೆ ಮೊಬೈಲ್ ಫೋನಿಂದ ಲೊಕೇಶನ್ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಪೊಲೀಸರು ತಮ್ಮದೇ ಆದಂತ ವಿಶೇಷ ನೆಟ್ವರ್ಕ್ ಅನ್ನ ಸಕ್ರಿಯಗೊಳಿಸ್ತಾರೆ. ಆ ಒಂದು ನೆಟ್ವರ್ಕ್ ಮೊಬೈಲ್ ಫೋನ್ ಬರುವಂತ ಮೊದಲೇ ಅಸ್ತಿತ್ವದಲ್ಲಿತ್ತು. ಅದುವೇ ಪೊಲೀಸರ ಇನ್ಫಾರ್ಮರ್ ಜಾಲ. ಅದೊಂದು ದೊಡ್ಡ ಮಾಹಿತಿದಾರರ ಜಾಲ ಆಗಿದ್ದು ಈ ಒಂದು ಮಾಹಿತಿದಾರರ ಸಹಾಯದಿಂದನೇ ಮುಂಬೈ ಪೊಲೀಸರು ದಾವೂದ್ನ ಜಾಡನ್ನ ಹಿಡಿದಿದ್ರು. ದಾವೂದ್ ತನ್ನ ಊರಿನ ಸಮೀಪ ಇರುವಂತಹ ಗುಡ್ಡೆಗಳಲ್ಲಿ ಅಲ್ದಾಡ್ತಿರೋದು ಗೊತ್ತಾಗುತ್ತೆ. ಅಂತಿಮವಾಗಿ ಜುಲೈ 30, 2024 ಮುಂಜಾನೆ 5 ಗಂಟೆಗೆ ದಾವೂದ್ನನ್ನ ಕರ್ನಾಟಕದ ಶಹಾಪುರ ಬೆಟ್ಟದಲ್ಲಿ ಬಂಧಿಸಲಾಗುತ್ತೆ. ಇದಾದ ನಂತರ ಈ ದಾವೂದ್ ಶೇಖ್ ಪೊಲೀಸರಿಗೆ ನಡೆದದೆಲ್ಲವನ್ನೂ ಕೂಡ ಹೇಳಿದ್ದ. ಅದು ಈ ಒಂದು ಪ್ರಕರಣಕ್ಕೆ ಹೊಸ ಕೋನವನ್ನ ಕೊಟ್ಟಿತ್ತು. ವಾಸ್ತವವಾಗಿ ಅವನು 2019ರಲ್ಲಿ ಬಂಧಿತನಾಗಿ ಜೈಲನ್ನ ಸೇರಿದ ಮೇಲೆ ಕೇವಲ 1.5 ತಿಂಗಳಲ್ಲೇ ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಹೊರಬಂದಿದ್ದ. ನಂತರ ಅಪಘಾತಕ್ಕೆ ಈಡಾಗಿ 45 ದಿನಗಳ ಕಾಲ ಬೆಡ್ ರೆಸ್ಟ್ ಅನ್ನ ಪಡೆಯಬೇಕಾಯಿತು. ಆಗ ಮುಂಬೈ ನಗರವನ್ನು ತೊರೆದು ಕರ್ನಾಟಕಕ್ಕೆ ಮರಳಿದ್ದ. ಆದರೆ ತನ್ಗೂ ಹಾಗೂ ಯಶಸ್ವಿಗೂ ಬಹಳ ದಿನಗಳಿಂದ ಪರಿಚಯ ಇದ್ದು ಜೈಲಿನಿಂದ ಹೊರಬಂದ ಬಳಿಕ ಮತ್ತೆ ಮಾತುಕತೆ ಶುರು ಮಾಡಿದ್ವಿ ಅಂತ ದಾವೂದ್ ಪೊಲೀಸರಿಗೆ ತಿಳಿಸಿದ್ದ. ಪೊಲೀಸರು ಅವನ ಕಾಲ್ ರೆಕಾರ್ಡಿಂಗ್ ಅನ್ನ ಪರಿಶೀಲನೆ ಮಾಡಿದಾಗ ಇದು ನಿಜ ಅಂತ ಸಾಬೀತಾಯಿತು. ಯಶಸ್ವಿ ದಾವೂದ್ ಜೊತೆ ಗಂಟೆಗಟ್ಟಲೆ ಫೋನ್ನಲ್ಲಿ ಮಾತನಾಡ್ತಿದ್ಲು. ಅಷ್ಟೇ ಅಲ್ಲದೆ ಎದೆ ಮೇಲೆ ಅವನ ಹೆಸರಿನ ಟ್ಯಾಟೂ ಕೂಡ ಹಾಕಿಸ್ಕೊಂಡಿದ್ಲು. ಜುಲೈ 22ನೇ ತಾರೀಕು ಯಶಸ್ವಿಯನ್ನ ಭೇಟಿ ಮಾಡೋದಕ್ಕೆ ಕರ್ನಾಟಕದಿಂದ ಉರಣಿಗೆ ತೆರಳಿದ್ದಾಗಿ ದಾವೂದ್ ಪೊಲೀಸರಿಗೆ ತಿಳಿಸಿದ್ದ. ಜುಲೈ 23 ಮತ್ತು 24 ಕೂಡ ದಾವೂದ್ ಆಕೆಯನ್ನ ಭೇಟಿಯಾಗಿದ್ದ. ಆಕೆಯನ್ನ ಮದುವೆಯಾಗಿ ಕರ್ನಾಟಕಕ್ಕೆ ಕರೆದೊಯ್ಯೋದು ಅವನ ಉದ್ದೇಶ ಆಗಿತ್ತು. ಆದ್ರೆ ಯಶಸ್ವಿ ಮದುವೆಯಾಗೋದಿಕ್ಕೆ ನಿರಾಕರಿಸಿದ್ಲು. ಹಾಗೇನೆ ಇನ್ ಮುಂದೆ ಭೇಟಿ ಕೂಡ ಆಗೋದಿಲ್ಲ ಅಂತ ಹೇಳಿದ್ಲು. ಆದ್ರೆ ಅವನು ಆಕೆಯ ಖಾಸಗಿ ಫೋಟೋಗಳನ್ನ ಇಟ್ಕೊಂಡು ಬೆದರಿಕೆಯನ್ನ ಹಾಕೋದಿಕ್ಕೆ ಶುರು ಮಾಡಿದ್ದ. ಭೇಟಿಯಾಗದಿದ್ರೆ ಆ ಫೋಟೋಗಳನ್ನ ಸಾಮಾಜಿಕ ಜಾಲತಾಣಗಳ ಮೂಲಕ ಬಹಿರಂಗ ಮಾಡೋದಾಗಿ ಬ್ಲಾಕ್ ಮೇಲ್ ಕೂಡ ಮಾಡಿದ್ದ. ಆಕೆಯನ್ನು ಹೆದರಿಸೋದಕ್ಕೆ ಜುಲೈ 24ನೇ ತಾರೀಕರ ಸಂಜೆ ಅವನು ಫೇಸ್ಬುಕ್ ನಲ್ಲಿ ಆ ಖಾಸಗಿ ಫೋಟೋಗಳನ್ನ ಅಪ್ಲೋಡ್ ಮಾಡಿ ಆಕೆ ನೋಡಿದ ತಕ್ಷಣ ಅವುಗಳನ್ನ ಡಿಲೀಟ್ ಮಾಡಿದ್ದ. ದಾವೂದ್ ಶೇಖ್ ಈ ರೀತಿ ಮಾಡತೊಡಗಿದಾಗ ಯಶಸ್ವಿ ಇಷ್ಟ ಇಲ್ಲದೆ ಇದ್ರೂ ಕೂಡ ಅವನನ್ನ ಭೇಟಿಯಾಗೋದಿಕ್ಕೆ ಒಪ್ಕೊಂಡಿದ್ಲು. ಆದ್ರೆ ಅವಳಲ್ಲಿ ಒಂದು ಭಯ ಅಡಗಿತ್ತು. ಅದ್ರ ಬಗ್ಗೆ ಅವಳು ತನ್ನ ಸ್ನೇಹಿತೆ ಬಳಿ ಕೂಡ ಹೇಳ್ಕೊಂಡಿದ್ಲು. ಮರುದಿನ ಅಂದ್ರೆ ಜುಲೈ 25, 2024 ಮಧ್ಯಾಹ್ನ ಈ ಯಶಸ್ವಿ ತನ್ನ ಮನೆಯಲ್ಲಿ ಸ್ನೇಹಿತೆಯನ್ನ ಭೇಟಿಯಾಗೋದಕ್ಕೆ ಹೋಗ್ತೀನಿ ಅಂತ ಹೇಳಿ ಈ ದಾವೂದ್ ಶೇಖ್ ನನ್ನ ಭೇಟಿಯಾಗೋದಿಕ್ಕೆ ಜುಯಿನಗರ ರೈಲ್ವೆ ನಿಲ್ದಾಣಕ್ಕೆ ಬಂದಿದ್ಲು. ಅವತ್ತು ಮನೆ ಬಿಟ್ಟು ಹೋದಂತ ತನ್ನ ಹೆಜ್ಜೆಗಳು ಮತ್ತೆ ಆ ದಾರಿಯತ್ತ ಹೊರಳಲಾರವು ಎಂಬ ಕಲ್ಪನೆ ಕೂಡ ಆಕೆಗೆ ಇರಲಿಲ್ಲ.
ಅಲ್ಲಿಂದ ನಿರ್ಜನ ಪ್ರದೇಶಕ್ಕೆ ಹೋದ ನಂತರ ಎಂದಿನಂತೆ ಇಬ್ಬರ ನಡುವೆ ವಾದಗಳು ಶುರುವಾದವು. ಅವನು ಮದುವೆಯಾಗೋದಿಕ್ಕೆ ಒತ್ತಾಯಿಸಿದ್ದ, ಆಕೆ ಆಗೋದಿಲ್ಲ ಅಂತ ಸ್ಪಷ್ಟವಾಗಿಯೇ ನಿರಾಕರಿಸಿದ್ಲು. ಅವನ ಕೋಪ ಎಷ್ಟು ನೆತ್ತಿಗೇರಿತು ಅಂದ್ರೆ ಆಕೆ ಮೇಲೆ ಹಲ್ಲೆ ಮಾಡೋದಕ್ಕೆ ಶುರು ಮಾಡಿದ. ಮೊದಲು ಕೈಯಿಂದ ಹೊಡೆದ ಅವನು ನಂತರ ಚಾಕುವನ್ನು ತೆಗೆದು ಮನ ಬಂದಂತೆ ಇರಿಯತೊಡಗಿದ್ದ. ಆಕೆನ ಎಷ್ಟು ಭೀಕರವಾಗಿ ಹೊಡೆದಾಕಿದ್ದ ಅಂದ್ರೆ ಅದನ್ನ ಇಲ್ಲಿ ವಿವರಿಸಲು ಕೂಡ ಕಷ್ಟ ಆಗುತ್ತೆ. ನಂತರ ಜುಲೈ 30ನೇ ತಾರೀಕು ಬಂಧಿತನಾದಂತ ಅವನನ್ನ 7 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟ ನಂತರ ಜೈಲಿಗೆ ಕಳುಹಿಸಲಾಗಿದೆ. ವೀಕ್ಷಕರೇ, ಈ ಒಂದು ಪ್ರಕರಣದ ಅಂಶಗಳನ್ನ ನೋಡುವಾಗ ಬಹಳ ಮುಖ್ಯವಾದಂತಹ ಪರಿಣಾಮಗಳನ್ನ ಬೀರುವಂತ ಕೆಲವು ಅಂಶಗಳು ಪತ್ತೆ ಆಗ್ತವೆ. ಅವೇನಪ್ಪ ಅಂದ್ರೆ, ಅವನು ಕೊಲೆ ಮಾಡುವಂತ 5 ದಿನಗಳ ಮುಂಚೆ ಅಂದ್ರೆ ಜುಲೈ 20ನೇ ತಾರೀಕು ಅವನು ತನ್ನ ಹಿಂದಿನ ಫೋಕ್ಸೋ ಕೇಸಿನ ವಿಚಾರಣೆಗೆ ಕೋರ್ಟ್ಗೆ ಹಾಜರಾಗಬೇಕಿತ್ತು. ಆದ್ರೆ ಅವನು ಹಾಜರಾಗದೇ ಇದ್ದಕ್ಕೆ ಕೋರ್ಟ್ ನಾನ್ ಬೇಲಬಲ್ ವಾರೆಂಟ್ ಅನ್ನ ಹೊರಡಿಸಿತ್ತು. ಪೊಲೀಸರು ಆ ತಕ್ಷಣ ಅಲರ್ಟ್ ಆಗಿ ಅವನನ್ನ ಬಂಧಿಸಿ ಕೋರ್ಟ್ ಮುಂದೆ ತಂದಿದ್ರೆ ಬಹುಶಃ ಆಕೆ ಕೊಲೆ ಆಗ್ತಿರ್ಲಿಲ್ವೇನೋ. ಇನ್ನು ಈ ಯಶಸ್ವಿಯ ಪೋಷಕರಿಗೆ ಅವ್ರ ಮಗಳ ಜೀವನದಲ್ಲಿ ಏನ್ ನಡೀತಿದೆ ಎಂಬುದರ ಅರಿವೇ ಇರಲಿಲ್ಲ. ಅವನ ಜೊತೆ ಫೋನ್ ನಲ್ಲಿ ಮಾತನಾಡ್ತಿರೋದು, ಅವನ ಟ್ಯಾಟೋನ ಹಾಕಿಸ್ಕೊಂಡಿರೋದು ಇದ್ಯಾವುದು ಕೂಡ ಅವ್ರಿಗೆ ಗೊತ್ತಿರಲಿಲ್ಲ. ಇಂಥ ಸನ್ನಿವೇಶಗಳು ಇವತ್ತು ಹಲವು ಮನೆಗಳಲ್ಲಿ ಕಾಣಿಸ್ಕೊಳ್ತಿವೆ. ಇದನ್ನ ನೋಡಿದ್ರೆ ಈ ಪೋಷಕರನ್ನ ಮುಗ್ಧರು ಅಂತ ಹೇಳಬೇಕು ಅಥವಾ ಆ ಮಕ್ಕಳನ್ನ ಚಾಲಾಕಿಗಳು ಅಂತ ಹೇಳಬೇಕು ಗೊತ್ತಾಗ್ತಿಲ್ಲ. ದಯವಿಟ್ಟು ನನ್ನ ವಿನಂತಿ ಏನು ಅಂದ್ರೆ, ಯಾವುದೇ ಭಾವನೆ, ಸಂಬಂಧ ಅಥವಾ ಒತ್ತಡದ ಕಾರಣದಿಂದ ಹುಡುಗಿಯರು ತಮ್ಮ ಖಾಸಗಿ ಫೋಟೋಗಳನ್ನ ಇತರರಿಗೆ ಸಿಗದ ಹಾಗೆ ನೋಡ್ಕೊಳ್ಬೇಕು. ಅವರು ಎಷ್ಟೇ ನಂಬಿಕಸ್ಥರಾಗಿದ್ರು ಕೂಡ ಅವ್ರ ಬಳಿ ನಿಮ್ಮ ಖಾಸಗಿ ಫೋಟೋಗಳು ಇರೋದು ಬೇಡ. ಯಾರಾದ್ರೂ ತೊಂದರೆ ಕೊಟ್ರೆ, ಒತ್ತಡ ಹೇರಿದ್ರೆ ನೀವಾಗಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳುವಂತ ಹುಂಬತನವನ್ನ ಮಾಡಬೇಡಿ. ನಿಮ್ಮ ಪೋಷಕರಿಗೆ ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಅಥವಾ ಪೊಲೀಸರಿಗೆ ದೂರನ್ನ ಕೊಡಿ. ಏಕೆಂದ್ರೆ ಇದು ನಿಮ್ಮ ಜೀವದ ಪ್ರಶ್ನೆ ಮತ್ತು ನಿಮ್ಮ ಜೀವನದ ಪ್ರಶ್ನೆ. ಸ್ಟೇ ಅಲರ್ಟ್, ಸ್ಟೇ ಸೇಫ್ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.